ಪ್ರೀತಿಯ ಮಗುವೆ, ನನ್ನ ಸಚ್ಚರಿತೆಯಲ್ಲಿ ನಾನು ಹೇಳಿರಲಿಲ್ಲವೇ, ಜೀವ, ಈ ಜಗತ್ತು ಮತ್ತು ದೇವರು ಎಲ್ಲವೂ ಒಂದೇ ಎಂದು. ಹಾಗಾಗಿ ಈ ಜಗತ್ತು ಯಾವುದರಲ್ಲಿ ನೀನು ಜೀವಿಸುತ್ತಿದೆಯೋ ಅದರ ಸೃಷ್ಟಿಕರ್ತ ನೀನೇ ಆಗಿದ್ದೀಯ. ನನ್ನ ಪ್ರತಿಯೊಂದು ಮಗುವಿಗೂ ಈ ಕ್ಷಣದಿಂದ ಈ ಸತ್ಯದ ಅರಿವಾಗಬೇಕು, ಈ ಶಕ್ತಿಯ ಅರಿವಿರಬೇಕು. ನೀನು ಹಿರಣ್ಯಗರ್ಭದ ಬಗ್ಗೆ ಕೇಳಿದ್ದೀಯ ಅಲ್ಲವೇ? ಅದು ಪ್ರಾಕೃತಿಕ ಹೊಂಬಣ್ಣದಿಂದ ಕೂಡಿದ ಚಿನ್ನದ ಮೊಟ್ಟೆ. ಅದರಿಂದಲೇ ಈ ಜೀವ ಜಗತ್ತಿನ ಸೃಷ್ಟಿಯ ಆರಂಭವಾಯಿತು. ಪ್ರತಿಯೊಬ್ಬನೂ ತನ್ನ ವೈಯಕ್ತಿಕ ಜಗತ್ತಿನಲ್ಲಿ ಈ ಹಿರಣ್ಯಗರ್ಭದ ಹಾಗೆ ಇದ್ದಾರೆ. ಎಂದರೆ ಬ್ರಹ್ಮಾಂಡದ ಆತ್ಮವೇ ಆಗಿದ್ದೀಯ ಮತ್ತು ಈ ವಿಶ್ವಗಳ ಸಮೂಹದಲ್ಲಿ ನೀನೂ ಒಂದಾಗಿ ಜೀವಿಸುತ್ತಿದ್ದೀಯ. ನನ್ನ ಮಕ್ಕಳಿಗೆ ಈಗ ಇಂತಹ ಒಳ್ಳೆಯ ಸಮಯ ಮತ್ತು ಸುಯೋಗ ಬಂದಿದೆ. ಹೊನ್ನಿನ ಕಿರಣಗಳಿಂದ ಕೂಡಿದ ಜೀವನದ ರಚನೆ ಮತ್ತು ಯಾವ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೀಯೋ ಅದರ ರಚನೆ ಮಾಡಬಹುದಾಗಿದೆ. ನೀವೆಲ್ಲ ಇಷ್ಟು ವರ್ಷಗಳಿಂದ ನನ್ನ ಲಾಲನೆ ಪಾಲನೆಯಲ್ಲಿ ಇದ್ದೀರಾ. ನೀನು ಎದುರಿಸುತ್ತಿರುವ ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ಚಿಂತಿಸಬೇಡ. ಅದು ಆರೋಗ್ಯದ ಬಗ್ಗೆಯೇ ಆಗಿರಬಹುದು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತದೆ ಎಂದು ನಾನು ವಚನ ನೀಡುತ್ತೇನೆ. ನನ್ನ ಆಶೀರ್ವಾದಗಳು ನಿನಗೆ ಯಾವಾಗಲೂ